ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನ ಇವತ್ತು ₹150 ಬಿದ್ದಿದೆ. ದಿನದ ನಂತರ 14,000ಕ್ಕಿಂತ ಕೆಳಗಡೆ ಹೋಗ್ಬಿಟ್ಟಿದೆ. 13,980 14,000ಕ್ಕಿಂತ ಕೆಳಗಡೆ ಹೋಗಿದೆ. 24 ಕ್ಯಾರೆಟ್ ಗೋಲ್ಡ್ 15,218. ಬೆಳ್ಳಿ ಬೆಲೆಯಲ್ಲಿ ಏನು ಚೇಂಜಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 2,37,900. US ಡಾಲರ್ನ INR 94.78. ಕಚ್ಚಾ ತೈಲದ ಬೆಲೆ $111. ಅದರಿಂದ ನಿಫ್ಟಿ ಇವತ್ತು ಟೋಟಲ್ 170 ಪಾಯಿಂಟ್ ಅಲ್ಲಿ ಬೆಳಗ್ಗೆ ಓಪನ್ ಆಯಿತು. ಈಗ 200 ಪಾಯಿಂಟ್ ಹತ್ರ ಪ್ಲಸ್ ಅಲ್ಲಿದೆ. ಬ್ಯಾಂಕ್ ನಿಫ್ಟಿ 0.3% ಏರಿದೆ. ಇವತ್ತು ಆಟೋ ಇಂಡಸ್ಟ್ರಿನ ನೋಡಿದ್ರಿ ಅಂತಂದ್ರೆ ಅದು ದೊಡ್ಡದಾಗಿ 2.5%. IT ನಲ್ಲಿ ಡೆಡ್ ಕ್ಯಾಟ್ ಬೌನ್ಸ್ 1.5%. FMCG ನಲ್ಲಿ 1.1%. ಫಾರ್ಮಾ 0.6 ಅಪ್. ಇವತ್ತು ಬರೀ ಮೆಟಲ್ ಮಾತ್ರನೇ 0.7 ಡೌನ್. ಸನ್ ಫಾರ್ಮಾ ಮಾತ್ರ ತುಂಬಾ ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನೀವೀಗ ಸ್ಟಾಕ್ಸ್ ಅಲ್ಲಿ ನೋಡಿದ್ರಿ ಅಂತಂದ್ರೆ ಎಲ್ಲ ಆಟೋ ಸ್ಟಾಕ್ಸ್ ಏರಿದೆ. IDFC ಬ್ಯಾಂಕ್ ಅಲ್ಲಿ ನಿನ್ನೆ ಇಳಿದಿತ್ತು, ಇವತ್ತು 3% ಏರಿದೆ. M&M 2.25% ಏರಿದೆ. ಟೆಕ್ ಮಹೀಂದ್ರ 2.25%. ITC 2.6%. ಕರ್ನಾಟಕ ಬ್ಯಾಂಕ್ 2%. ಇನ್ಫಿ ನಿನ್ನೆ 52 ವೀಕ್ ಲೋಗಿಂತ ಕೆಳಗಡೆ ಹೋಗಿತ್ತು. ಇವತ್ತು ಆಶಲ್ಲಿ ಚೆನ್ನಾಗಿ ಒಂದೊಳ್ಳೆ ಕ್ಯಾಪ್ ಬೌನ್ಸ್. ಹೀರೋ ಮೋಟಾರ್ ಕಾರ್ಪು 2% ಏರಿದೆ. ಫೆಡರಲ್ ಬ್ಯಾಂಕು 1.6% ಏರಿದೆ. ಕಲ್ಯಾಣ್ ಜ್ಯುವೆಲ್ಲರ್ಸ್ 1.4% ಏರಿದೆ. ಇದು ಮುಕ್ಕಾಲು ಭಾಗ ಎಲ್ಲಾನು ಡೆಡ್ ಕ್ಯಾಟ್ ಬೌನ್ಸ್, ಒಂದು ರಿಲೀಫು. ಮಾರ್ಕೆಟ್ ಅಲ್ಲಿ ಯಾವುದೇ ದೊಡ್ಡದಾದ ಒಂದು ಮೂವ್ಮೆಂಟ್ ಇಲ್ಲ. ಕಚ್ಚಾ ತೈಲದ ಬೆಲೆ $111 ಇದೆ. ಇನ್ನು ಹೋಮುಸ್ ಅಲ್ಲಿ ಅಗ್ರಿಮೆಂಟ್ ಏನೂ ಇಲ್ಲ. ಆಲ್ರೆಡಿ ನಮ್ಮ ಗೌರ್ಮೆಂಟ್ಗೆ ಹೆವಿ ಲಾಸ್ ಈ ಪೆಟ್ರೋಲು ಡೀಸೆಲ್ ಅಲ್ಲಿ. ಈಗ UAE, ಯುನೈಟೆಡ್ ಅರಬ್ ದುಬೈ, ಅಬುದಾಬಿ, ಮೈನ್ ಆಗಿ ಅಬುದಾಬಿ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಓಪೆಕ್ನ ಬಿಟ್ಟು ನಾವು ಹೊರಗಡೆ ಬರ್ತೀವಿ. ಯಾಕೆ ಅಂತಂದ್ರೆ ನಮಗೆ ಕರೆಕ್ಟ್ ಆದಂಥ ಒಂದು ಕಾಂಟ್ರಾಕ್ಟ್ಸ್ನ ಕೊಡ್ತಾ ಇಲ್ಲ, ನಮಗೆ ಕೋಟಾ ಸರಿಯಾಗಿಲ್ಲ, ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಗ್ಲೋಬಲಿ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇದೆ, ಅದರಿಂದ ನಾವು ಇದರಿಂದ ಹೊರಗಡೆ ಹೋಗಿವಿ ಅಂತ ಹೇಳ್ತಾ ಇದ್ದಾರೆ. ಕೋಲ್ ಕಂಟ್ರೋಲ್ ಇದರಿಂದ ಮಾರ್ಕೆಟಿಂದ ಹೊರಗಡೆ ಹೋಗ್ತಾ ಇದೆ. ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಅವರೇನೆ ಈಗ 60 ವರ್ಷದಿಂದ ಮಾರ್ಕೆಟ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೌದಿ ಅರೇಬಿಯಾನೇ ಇದರಲ್ಲಿ ದೊಡ್ಡ ಪ್ಲೇಯರು. ರಷ್ಯಾ OPEC ಪ್ಲಸ್ನಲ್ಲಿ ಬರ್ತಾರೆ. ಇದು ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಪನೀಸ್ ಅಂತ ಹೆಸರು. ಇದರಲ್ಲಿ ರಷ್ಯಾ ಇವ್ರ ಜೊತೆ ಕೋಆಪರೇಟ್ ಮಾಡ್ತಾರೆ. ಟ್ರಂಪ್ ಈಗ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇರಾನು ಕೊಲಾಪ್ಸ್ ಆಗುವಂತ ಸ್ಟೇಜ್ ಅಲ್ಲಿ ಇದೆ. ಹೋಮೋಸ್ ಈ ನೆಗೋಸಿಯೇಷನ್ ನಡೀತಾ ಇರುವಾಗ ಇರಾನ್ ಅಲ್ಲಿ ಅಥಾರಿಟಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಅಲ್ಲಿ ಆಯಿಲ್ ಸ್ಟೋರೇಜ್ ಕ್ರೈಸಿಸ್ ಇದೆ. ಅದರಿಂದ 90 ಬಿಲಿಯನ್ ಬ್ಯಾರಲ್ಸು ಅವರ ಕೈಯಲ್ಲೇ ಇದೆ. ಅದರಿಂದ ಪ್ರೊಡಕ್ಷನ್ನ ಕಟ್ ಮಾಡಿಬಿಡ್ತಾರೆ. ಅದರಿಂದ ಆಯಿಲ್ ಪ್ರೈಸಸ್ ಇನ್ನೂ ಕೂಡ ಏರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಇರಾನಲ್ಲಿ ಇರುವಂಥ ಆಯಿಲ್ನ ಹೊರಗಡೆ ಮಾರೋಕಾರ ಇಲ್ಲ. ಅದೇ ಸಮಯದಲ್ಲಿ ಅವರಿಂದ ಪ್ರೊಡ್ಯೂಸ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಈ 90 ಮಿಲಿಯನ್ ಆಯಿಲ್ ಹೊರಗಡೆ ಬರ್ದೇ ಇರೋದ್ರಿಂದ ಪ್ರೆಷರ್ ಹೆವಿ ಆಗೇ ಇರುತ್ತೆ. ಇಂಡಿಯನ್ ಗವರ್ಮೆಂಟ್ ಏನ್ ಹೇಳಿದ್ದಾರೆ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆನ ಲಾಸ್ ಅಲ್ಲಿ ನಾವು ಬೇರ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ. ಹಾಗಿದ್ರೆ ಯಾವ ರೀತಿ ಕಂಪನೀಸ್ಗೆ ಕಾಂಪನ್ಸೇಟ್ ಮಾಡ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ. ಅದರಿಂದ ಕಂಪನೀಸು ತುಂಬಾ ದೊಡ್ಡ ಲಾಸ್ ಅಲ್ಲಿ ಇರುತ್ತೆ. ಇಂಡಿಯಾಗ IIP ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ 5 ಮಂತ್ ಲೋ 4.1. ಮ್ಯಾನುಫ್ಯಾಕ್ಚರಿಂಗು ಸ್ಲೋ ಆಗಿದೆ. ಸೆಬಿ ಏನ್ ಹೇಳ್ತಾರೆ ಅಂತಂದ್ರೆ ಆಪ್ಷನ್ಸ್ ಮಾರ್ಕೆಟ್ನ ಬೆಟರ್ ಆಗಿ ನಾವು ಈ ಫ್ರೇಮ್ವರ್ಕ್ನ ಬದಲಾಯಿಸ್ತೀವಿ, ಹೆಡ್ಜಿಂಗ್ಗೆ ಯೂಸ್ ಆಗುತ್ತೆ. ಓವರ್ ಆಲ್ ಆಗಿ ಈ ಮಾರ್ಕೆಟ್ಸು ಈ ಡೆರಿವೇಟಿವ್ ಮಾರ್ಕೆಟ್ಸು ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇಂಡಿಯಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಎಥನಾಲ್ ಮಿಕ್ಸ್ ಮಾಡೋದನ್ನ ಇನ್ಕ್ರೀಸ್ ಮಾಡಿ ಆಯಿಲ್ ಇಂಪೋರ್ಟ್ಸ್ನ ಕಟ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಇದರ ಔಟ್ಕಮ್ ಏನು ಅಂತಂದ್ರೆ ಕಾರ್ ಇಂಜಿನ್ ಪ್ರಾಬ್ಲಮ್ ಅಲ್ಲಿ ಹೋಗಿ ಮುಗಿಯುತ್ತೆ. ಡೆಲ್ಲಿ ಹೈಕೋರ್ಟ್ ಅಲ್ಲಿ ಡಾಕ್ಟರ್ ರೆಡ್ಡಿಯ ಒಲಿಂಪಿಕ್ ಅಂತ ಹೆಸರಿಟ್ಟಿದ್ದಾರೆ, ಸ್ಟೇನ ಕೊಟ್ಟಿದ್ದಾರೆ. ಅದು ಬೇಸಿಕ್ಲಿ ಈ ವೆಯ್ಟ್ ಲಾಸ್ಗೆ. ಇದು ಇಲ್ಲಿ ಓಸಂಪಿಕ್ ಬದಲಾಗಿ ಒಲಿಂಪಿಕ್ ಅಂತ ಹೆಸರಿಟ್ಟಿದ್ದಾರೆ. ಅದರಿಂದ ನೀವು ಬ್ರ್ಯಾಂಡಿಂಗ್ನ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಡೆಲ್ಲಿ ಹೈಕೋರ್ಟು ಸ್ಟೇ ಮಾಡಿ ಕೋರ್ಟಲ್ಲಿ ಕೇಳ್ತಾ ಇದ್ದಾರೆ. ಝೈಡಸ್ಸು ಏನು ಮಾಡಿದ್ದಾರೆ ಅಂತಂದರೆ ಮಲೇರಿಯಾ ಡ್ರಗ್ನ ಎಲ್ಲರಿಗೂ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಮಾರುತಿಯ Q4 ಪ್ರಾಫಿಟ್ಟು 6.9% ಕಡಿಮೆ ಆಗಿದೆ. ಓವರ್ ಆಲ್ ಮಾರ್ಕೆಟ್ ಶೇರ್ ಕೂಡ ಕಡಿಮೆ ಆಗಿದೆ. ಆದರೆ ಸೇಲ್ಸು ಏರಿದೆ. ಹಂಗಂತಂದ್ರೆ ಮಾರ್ಕೆಟ್ ಶೇರ್ ಆಲ್ರೆಡಿ ಡಾಮಿನೇಟ್ ಆಗ್ತಾ ಇದ್ದಿದ್ದಂತೂ ಕಡಿಮೆ ಆಗಿದೆ. ಪ್ರಾಫಿಟ್ಸ್ ಕೂಡ ಕಡಿಮೆ ಆಗಿದೆ. ಸೇಲ್ಸು ಏರಿದೆ. ಹಂಗಂತಂದ್ರೆ ಮಾರ್ಜಿನ್ ಪ್ರೆಷರ್ ಅಲ್ಲಿದೆ.
ಈ ಕಾರ್ಸ್ ಏರಿಸಿದಷ್ಟು ಲೆವೆಲಲ್ಲಿ ಅವ್ರಿಗೆ ಇಂಜಿನ್ನ ಮಾರೋದಕ್ಕೆ ಆಗ್ತಾ ಇಲ್ಲ. ಇಂಡಿಯಾದ ಗೋಲ್ಡ್ ಇಂಪೋರ್ಟು $58 million ಆಗಿದೆ. ಗೌರ್ಮೆಂಟು ಕಂಟ್ರೋಲ್ ಮೆಷರ್ಸ್ನ ತಗೊಂಡು ಬರ್ತಾ ಇದ್ದಾರೆ. ಇದರಿಂದ ಸ್ಮಗ್ಲಿಂಗು ಇನ್ಕ್ರೀಸ್ ಆಗುತ್ತೆ. IPO ಮಾರ್ಕೆಟು ವೀಕ್ ಆಗಿದೆ. ನಿಫ್ಟಿ ಸ್ವಲ್ಪ ರಿಕವರ್ ಆಗ್ತಾ ಇದೆ ಅನ್ನೋ ತರ ಅನ್ಸಿದ್ರು ಕೂಡ ಓವರ್ ಆಲ್ ಆಗಿ IPO ಮಾರ್ಕೆಟು ತುಂಬಾ ವೀಕ್ ಆಗಿದೆ. ಅದಾದ್ಮೇಲೆ ಈ ಡೊಮೆಸ್ಟಿಕ್ ಇನ್ವೆಸ್ಟರ್ಸೇ ಮಿಡ್ ಕ್ಯಾಪ್ ಅಲ್ಲಿ ದೊಡ್ಡ ಲೆವೆಲ್ ಅಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. FDIಗೆ ಮಾರ್ಬಿಟ್ಟು ಹೋಗ್ತಾ ಇದ್ದಾರೆ. TCS ಆಸ್ಟ್ರೇಲಿಯನ್ ಎಕ್ಸ್ಚೇಂಜ್ ಮಾರ್ಕೆಟ್ ಜೊತೆ ಟೈಅಪ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ನ ಗೇನ್ ಮಾಡ್ತಾ ಇದ್ದಾರೆ. ಟಾಟಾ ಕೆಮಿಕಲ್ಸು Q4 ರಿಸಲ್ಟ್ಸ್ ಮುಂಚೆನೆ ಏರಿದೆ. ಇದಕ್ಕೆ 2 ಕಾರಣ ಇದೆ. ಒಂದು, ಟಾಟಾ ಸನ್ಸ್ದು ಪಬ್ಲಿಕ್ ಇಶ್ಯೂ ಬರ್ಬೋದು ಅಂತ. ಎರಡನೇದು ಏನ್ ಇಶ್ಯೂ ಅಂತ ಅಂದ್ರೆ, ರಾಯಲ್ಸ್ ಇಂಡಿಯಾದಲ್ಲಿ ಇವ್ರಿಗೆ ಒಂದು ಸಬ್ಸಿಡ್ರಿ ಇದೆ, ಅದು ಒಂದು ಲಿಸ್ಟೆಡ್ ಸಬ್ಸಿಡ್ರಿ, ಅದು ಸೂಪರ್ ಆಗಿ ಮಾಡಿದೆ ಅಂತ ಸುದ್ದಿ ಬಂದಿದೆ. ಇಂಡಸ್ಇಂಡ್ ಬ್ಯಾಂಕ್ ಮೇಲೆ 2 ಪೊಲೀಸ್ ಕೇಸ್ ಇದೆ. ಬ್ಯಾಂಕ್ ಮೇಲೆ ಪೊಲೀಸ್ ಕೇಸ್ ಇಲ್ಲ. ಬ್ಯಾಂಕ್ ಏಜೆಂಟು ಮಿನಿಮಮ್ ಡ್ಯೂ ಕೇಳಿದ್ದಾರೆ ಈ ಕ್ರೆಡಿಟ್ ಕಾರ್ಡ್ ಕಟ್ತಂತವರಿಗೆ. ಕ್ರೆಡಿಟ್ ಕಾರ್ಡ್ ಯಾರು ಯೂಸ್ ಮಾಡಿದ್ರು ಅವನು ಬ್ಯಾಂಕ್ ಏಜೆಂಟ್ನ ಹೊಡೆದ್ಬಿಟ್ಟ. ಸೊ ತಿರ್ಗಾ ಬ್ಯಾಂಕ್ ಅವನು ಏನು ಮಾಡ್ದ, ಅವನ 4 ಜನ ಕರ್ಕೊಬಂದು ಇವನಿಗೆ ತಿರ್ಗಾ ಹೊಡೆದ್ಬಿಟ್ಟ ಅಂತ. ಅದರಿಂದ ಇಬ್ಬರ ಮೇಲೂ ಕೇಸ್ನ ಹಾಕಿದ್ದಾರೆ. ಈ ಕೇಸ್ ಹಾಕಿದ್ದನ್ನ ನೀವು ಕರೆಕ್ಟಾಗೆ ರಿಕವರಿ ಪ್ರಾಸೆಸ್ ಮಾಡಿದ್ರಾ ಅಂತ ನಾವು ವಿಚಾರಿಸ್ತೀವಿ ಅಂತ ರಿಸರ್ವ್ ಬ್ಯಾಂಕು ಹೇಳಿದ್ದಾರೆ. ಇದಕ್ಕೂ ಬ್ಯಾಂಕಿಗೂ ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲ. ಈ PSU ಬ್ಯಾಂಕ್ ಏನು ಅಂತಂದ್ರೆ ಚೇರ್ಪರ್ಸನ್ 8 PSU ಬ್ಯಾಂಕ್ಗೆ ಗೌರ್ಮೆಂಟ್ ಚೇರ್ಪರ್ಸನ್ನೇ ಹಾಕಿಲ್ಲ. ಈ 11ರಲ್ಲಿ 8 ಜನಕ್ಕೆ ಇಲ್ಲ. ಹಂಗಿದ್ರೆ ಬ್ಯಾಂಕ್ನ ಹೆಂಗೆ ನಡೆಸ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ. ಚೇರ್ಮನ್ನೇ ಮೋಸ್ಟ್ ಇಂಪಾರ್ಟೆಂಟು. ಮೈಕ್ರೋ ಫೈನಾನ್ಸ್ ಸೆಕ್ಟರು ರಿಕವರಿ ಆಗಿದೆ ಆ್ಯಂಡ್ 6% ನಿಯರ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋತ್ ಇದೆ. ಇದು ತುಂಬಾ ದಿನಗಳ ನಂತರ ಈ ಮೈಕ್ರೋಸಾಫ್ಟ್ ಇದರಲ್ಲಿ ಚೇಂಜ್ ಆಗ್ತಾ ಇದೆ ಅಂತ ಅನ್ನೋದು. ಸಿಯೆಟ್ದು ಪರ್ಫಾರ್ಮೆನ್ಸು ತುಂಬ ಸ್ಟ್ರಾಂಗ್ ಆಗಿತ್ತು. ಆದರೆ ಕಚ್ಚಾ ತೈಲದ ಬೆಲೆ ಏರಿದ್ರಿಂದ ಇವರು ಕೂಡ 5% ಬೆಲೆಯನ್ನು ಏರಿಸಿದ್ದಾರೆ. ಸೊ ಎಲ್ಲ ಕಡೆಗಳಲ್ಲೂ ಬೆಲೆ ಏರಿಕೆಗಳು ಆಗಿದೆ. ಕ್ವಿಕ್ ಕಾಮರ್ಸ್ ವಾರು ಇಂಟೆನ್ಸಿಫೈ ಆಗಿದೆ. ಜಿಯೋ, ಅಮೆಝಾನ್, ಫ್ಲಿಪ್ಕಾರ್ಟು ಸ್ಕೇಲ್ನ ಏರಿಸ್ತಾ ಇದ್ದಾರೆ. ಏರ್ಟೆಲ್ಲು ಅವರ ಆಫ್ರಿಕಾ ಮೊಬೈಲ್ ಮನಿ ಬಿಸ್ನೆಸ್ನ $2 billion IPO ಹಾಕ್ತಾ ಇದ್ದಾರೆ. ಇದು ಫುಲ್ ಆಗಿ ಆಫರ್ ಫಾರ್ ಸೇಲು. ಇದರ ವ್ಯಾಲ್ಯೂಯೇಷನ್ನು $10 billion ಆಗುತ್ತೆ. ಅಮೆರಿಕಾದಲ್ಲಿ ಟೆಕ್ ಸ್ಟಾಕ್ ಎಲ್ಲ ನೆನೆ ಬಿದ್ದಿದೆ. ಯಾಕೆ ಅಂತಂದರೆ ಈ AI ಮಾನಿಟೈಸ್ ಮಾಡೋದಕ್ಕೆ ತುಂಬ ಕಷ್ಟ. ಇವರು ದುಡ್ಡು ಹಾಕುವಂಥ ಲೆವೆಲ್ಗೆ AI ಮಾನಿಟೈಸ್ ಮಾಡೋದಕ್ಕೆ ಆಗಲ್ಲ ಅಂತ ಮಾರ್ಕೆಟಲ್ಲಿ ಹೇಳಿದ್ದಾರೆ. ಇವತ್ತು ಬರೀ ಡೆಡ್ ಕ್ಯಾಪ್ ಬೌನ್ಸೆ. ಅವಸರಪಟ್ಟು ಏನೂ ಮಾಡಿಬಿಡಬೇಡಿ. ದೊಡ್ಡ ಲೆವೆಲಲ್ಲಿ ಉತ್ತಾಡಬೇಡಿ. ಕಚ್ಚಾ ತೈಲದ ಲೆವೆಲ್ ಇನ್ನೂ ಕಡಿಮೆ ಆಗಿದೆ. ಗೋಲ್ಡ್ ಇಳಿತಾ ಇದೆ. ಈ ಟೆನ್ಷನ್ ಕಂಟಿನ್ಯೂ ಆಗ್ತಾ ಇರೋವರೆಗೂ ಗೋಲ್ಡ್ ಇಳಿಯುತ್ತೆ. ಇಳಿತಾ ನೋಡಿ ಗೋಲ್ಡ್ನ ಕನ್ಸಿಡರ್ ಮಾಡಿ. 5 ವರ್ಷದಲ್ಲಿ ಗೋಲ್ಡ್ ತಿರ್ಗಾ 25,000ಕ್ಕೆ ಹೋಗ್ಬಿಡತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಒತ್ತಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.